ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನನಗೆ ಆರಾಮಾಗೈತ್ರಿ, ಮತ್ತು ನಾವೆಲ್ಲರೂ ಉಳ್ದವರೆಲ್ಲರೂ ಕೂಡ ಆರಾಮಾಗಿದ್ದೀವಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಹೇಳಿದ್ದೆ ನಾ ತಂಗಿ ಮನೆಯೊಳಗೆ ಅದೇನಂತ ಹೇಳಿ, ಆದರೆ ತಮ್ಮ ಆಗಿರ್ಬೋದು, ಅವ್ವ ಆಗಿರ್ಬೋದು ಸಾಕಷ್ಟು ಕೂಡ ಕರೆದಿದ್ರು ನನಗೆ. ಅಲ್ಲಿ ಒಂದು ಸ್ವಲ್ಪ ದಿವಸ ಬಾ, ಆರಾಮ್ ರೆಸ್ಟ್ ಮಾಡಿ ಅಂತ ಹೇಳಿ. ಯಾಕೆ ಹೋಗಿಲ್ಲ ಅನ್ನೋದು ನಿಮಗೆ ಹಿಂದಿನ ಬ್ಲಾಗ್ ಒಳಗೆ ತಿಳಿಸೀನಿ. ಆದರೂ ಕೂಡ ಇಲ್ಲೇ ಪೂಜಾ ಬಂದಳಲ್ರಿ, ಆಕಿನೂ ಕೂಡ ಅದನ್ನ ಹೇಳ್ತಾ ಇದ್ದ. ನನಗೆ ಹಿಂಗಾಗಿ ನಾ ರೆಸ್ಟ್ ಮಾಡುವಂಥ ಒಂದು ಟೈಮ್ ಮಧ್ಯೆ ಪೂಜಾ ಕೂಡ ಬಂದ್ಲರಿ ತವ್ರ ಮನೆಯಂತ್ರ. ನೋಡ್ರಿ ಪುಟಾಣಿ ಬೆಣ್ಣೆ ಕೃಷ್ಣನ್ ಕರ್ಕೊಂಡು ಬಂದಾಳು. ಅದ್ವೀಕ 10 ತಿಂಗಳ ಕಂಪ್ಲೀಟ್ ಆಯ್ತು ರೀ, 11ನೇ ತಿಂಗಳ ಚಾಲೂ ಐತೆ ಅವನಿಗೆ ಈಗ. ಸೊ ಹೀಗಾಗಿ ಅವರು ಕೂಡ ಬಂದಿದ್ದರು. ನಾನು ಎಷ್ಟು ದಿನದಿಂದ ಅಂದ್ಕೊಂಡಿದ್ದೆ ನಾನು ಹೋಗಬೇಕು ಕರ್ಯಾಕೆ ಹಿಂಗಂತೇಳಿ, ಬಟ್ ನನಗೆ ಹುಷಾರಿಲ್ದಕ್ಕೆ. ಆದರೂ ಕೂಡ ತಮ್ಮ ಏನಾಗ್ತೈತಿ ಬಾ ಗಾಡಿ ತೊಗೊಂಡು ಹೊಂಟೀನಿ ಹೋಗೋಣ ಅಂತಲೂ ಕೂಡ ಕರೆದ. ಬಟ್ ಡಾಕ್ಟ್ರು ರೆಸ್ಟು ಹೇಳಿದ್ರಲ್ಲ, ನನಗೆ ತುಂಬಾ ಏನೋ ಪೇನ್ ಇತ್ತು, ಒಲ್ಲೆ ಅಂತಂದೆ. ಹೀಗಾಗಿ ಅವ್ವ ಅವನು ಮತ್ತು ತರುಣ್ ಹೋಗಿ ನಮ್ಮ ದುಪ್ಪುಟಾನಿನ ಕರ್ಕೊಂಡು ಬಂದ್ರೆ ನೋಡ್ರಿ ಪೂಜಾ ಮತ್ತು ಅದ್ವಿಕನ. ಹೆಂಗಿದಾನೆ ನೋಡ್ರಿ ಬೆಣ್ಣೆ ಕೃಷ್ಣ. ನಾನಂತೂ ಕೃಷ್ಣ ಅಂತಲೇ ಕರಿತೀನಿ, ಮುದ್ದು ಮುದ್ದಾಗಿದ್ದಾನೆ. ಸಾಕಷ್ಟು ದಿನದಿಂದ ಸಾಕಷ್ಟು ಸ್ನೇಹಿತರು ಕೇಳ್ತಾನೆ ಇದ್ರಿ, 1 ವರ್ಷ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಪೂಜಾ, 1 ವರ್ಷ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಪೂಜಾ, ಯಾವಾಗ ಬರ್ತಾರ ಅಂಥೇಳಿ. ಬಟ್ ಬಂದ್ಲ ನೋಡ್ರಿ, ಕರ್ಕೊಂಡು ಬಂದಾಯಿತು. ಮತ್ತು ಇಲ್ಲೇ ನನಗೆ ಆರಾಮಿಲ್ಲ ಅನ್ನೋತ್ಲೆ ಅಂದ್ರೆ ಮಾತಾಡ್ಸಕ್ಕೆ ಬಂದಿದ್ಲಕ್ಕಿ. ಬಂದ ದಿವ್ಸನ ಬಂದಿದ್ದರು ಅವ್ರ ತಾಯಿ, ಅವ್ರ ಅಣ್ಣ, ನನ್ನ ಹೆಂಡತಿ ಮತ್ತು ಅವ್ರ ಮಗಳು ಎಲ್ಲರೂ ಕೂಡ ಕಳ್ಸಕ್ಕೆ ಬಂದಿದ್ದರು. ತಮ್ಮ ಮತ್ತು ಅವ್ವ ಏನು ಕರೆಯಕ್ಕೆ ಹೋಗಿದ್ರಲ್ಲ, ಅದ ವೆಹಿಕಲ್ ಒಳಗೆ ಅವರೆಲ್ಲರೂ ಬಂದು ಪೂಜಾನ ಕಳಿಸ್ಬಿಟ್ಟು ಒಂದಿನ ಇದ್ದು ನನಗೆಲ್ಲ ಭೇಟಿಯಾಗಿ ನನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ಡೇ ಅವ್ರು ಹೋಗಿದ್ದರು. ಅದಾದಮೇಲೆ 1-2 ದಿನ ಆದಮೇಲೆ ಮತ್ತು ಒಂದು ಮಧ್ಯಾಹ್ನ ತಮ್ಮ ಮತ್ತು ಪೂಜಾ ಪುಟಾಣಿ ಅದ್ವಿಕನ ಕರ್ಕೊಂಡು ತಂಗಿ ಮನೆಗೆ ಬಂದಿದ್ರು. ನಾ ಅಲ್ಲೇ ಇದ್ನಲ್ರಿ, ಹಿಂಗಾಗಿ ಮತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲೇ ನನ್ನ ಮಗ ಮತ್ತು ಮಗಳದ್ದು ಇಷ್ಟು ಒಂಥರ ಹಾವು ಮುಂಗ್ಲಿ ಅಂತಾರಲ್ಲ ಆ ಥರ ನೋಡ್ರಿ. ನಿಮ್ಮ ಮನ್ಯಾಗೂ ಹಿಂಗನ ಖಂಡಿತವಾಗ್ಲೂ ತಿಳಿಸ್ರಿ. ಇಬ್ಬರು ಒಟ್ಟು ಕಿತ್ತಾಡ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರು ಇರೋರು ಇಬ್ಬರು ಇದ್ದೀರಿ ಚಂದಾಗಿರಿ ಅಂದ್ರೂ ಒಟ್ಟೆ ಹೊಡೆದಾಟ ಬಡ್ದಾಟ ಕಿತ್ತಾಟ ಹಿಂಗೆ ನಡೆದಿರ್ತೈತಿ. ಇದಾದ ನಂತರ ನಾವೆಲ್ಲರೂ ಸೇರಿ ಶೆಟ್ರ್ ಕಾಲೋನಿಗೆ ಬರಬೇಕಾಯಿತು. ನನಗೂ ಏನು ಆರಾಮಂತೂ ಇರಲಿಲ್ಲ, ಬಟ್ ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು. ಯಾಕಂದ್ರೆ ನಮ್ಮ ದೊಡ್ಡಮ್ಮವರಿಗೆ ಸ್ವಲ್ಪ ಆರಾಮಿಲ್ದಂಗಾಗಿ ಅವ್ರಿಗೆ ಅಡ್ಮಿಟ್ ಮಾಡಿದರು 2 ದಿವಸ, ನಮ್ಮ ದೊಡ್ಡಪ್ಪ ಅವ್ರ ಹೆಂಡತಿ. ಹೀಗಾಗಿ ನರಗುಂದಿಂದ ಅಕ್ಕನೂ ಅವ್ವನ ನೋಡಕ್ಕೆ ಬರೋಕಿದ್ಲ. ಅಂದ್ರೆ ನಾವು ಅವ್ವ ಅಂತ ಕರಿತೀವಿ ರೀ ನಮ್ಮ ದೊಡ್ಡಮ್ಮರಿಗೂ ಕೂಡ. ಅವ್ರಿಗೆ ನೋಡಕ್ಕೆ ಬರೋಕಿದ್ಲು. ಹೀಗಾಗಿ ಬರ್ರಿ ಎಲ್ಲರೂ ಅಲ್ಲೇ ಭೇಟಿ ಆಗ್ತೀರಿ ಅಂತಂದ್ರೆ. ಯಾಕಂದ್ರೆ ಆಕೆ ಈಗ ಟೀಚರ್ ಜಾಬಿಗೆ ಹೊಂಟ ಅಂತ ಹೇಳಿದ್ದೆ, ಆಕೆಗೂ ರಜೆ ಇರುವುದಿಲ್ಲ. ಆಕೆ ಸ್ಯಾಟರ್ಡೇನ ಬಂದಿದ್ಲು, ಬಟ್ ನಮಗೆ ಸ್ಯಾಟರ್ಡೇ ಬರೋಕ್ಕಾಗಲಿಲ್ಲ. ಸಂಡೇ ಎಲ್ಲರೂ ಇಲ್ಲೇ ಕೂಡಿದ್ವಿ ನೋಡ್ರಿ. ಸಂಡೇನ ಬಂದಿದ್ವಿ ನಾವು ಕೂಡ. ದೊಡ್ಡಮ್ಮನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂಥೇಳಿ. ಹಾಗೆ ನಿಮ್ಮ ಚಿಕ್ಕಮ್ಮರಿಗಿನ ಸರ್ಪುನ್ನಾಗಿತ್ತು, ನನಗೆ ಹೆಂಗಾಗಿತ್ತಲ್ಲ ಮುಖದ ಮೇಲೆನ ಅವ್ರಿಗೆ ಕೂಡ ಸರ್ಪುನ್ನಾಗಿತ್ತು. ಅವರು ಕೂಡ ಬರ್ಸ್ಕೊಂಡು ಬಂದಿದ್ದರು. ಏನೋ ಗೊತ್ತಿಲ್ಲ, ನಮ್ಮ ಫ್ಯಾಮ್ಲಿಗೆ ಒಟ್ಟು ಒಬ್ಬರಿಂದ ಒಬ್ಬರು ಹಿಂಗೆ ತಾಪತ್ರೆ ನಡೆದೈತಿ. ಆಮೇಲೆ ಈದ್ ನೋಡ್ರಿ ನನ್ನ ಹಳೆಯ ಮುದ್ದು ಪಾಪ ಹೆಂಗಾಗ್ಬಿಟ್ಟೈತಿ, 1 ವಾರದಿಂದ ಜ್ವರ ಅಂತ ಅವನಿಗೆ. ಹೀಗಾಗಿ ಸರೋಗಿ ಹೋಗ್ಬಿಟ್ಟೈತಿ ರೀ ಪಾಪ. ನೋಡ್ರಿ ಎಷ್ಟು ತೆಳುವಾಗ್ಬಿಟ್ಟಾನು, ಸೊರಗಿಬಿಟ್ಟಾನು. ನನಗರ ಜೀವ ತಡ್ಯೋಕ್ಕಾಗಲಿಲ್ಲ ಅವ್ನು ನೋಡಿ. ನೋಡ್ತಾ ಇರ್ಬೋದು ಹೆಂಗಾಗೈತಂತ ಪಾಪ ನಮ್ಮ ತಮ್ಮನ ಮಗ. ಸೊ ಹೀಗಾಗಿ ಎಲ್ಲರಿಗೂ ಭೇಟಿ ಆದ್ರತ್ ಅಂತ ಹೇಳಿನ ಬಂದ್ವಿ ನಾವು. ನಮ್ಮ ದೊಡ್ಡಮ್ಮ ಅವ್ರು ಕೂತಾರ. ಒಂದು 2-3 ದಿವಸ ಆಗಿತ್ತು ಅವ್ರದ್ದು ಡಿಸ್ಚಾರ್ಜ್ ಆಗಿ. ಹೀಗಾಗಿ ನಾವು ಎಲ್ಲರೂ ಬಂದ್ವಿ ನೋಡ್ರಿ. ಮತ್ತು ನಾವು ಏನಪ್ಪ ಮತ್ತು ಬಂದಿನೂ ಭಾಳ ಆಗ್ತೀವಿ. ಇಲ್ಲೇ ನೋಡಿದ್ರೆ ಸುಜಾತ ಒಬ್ಬಾಕಿನ. ಸೊ ಇನ್ನು ಬಂದು ಎಲ್ಲೇ ಮಧ್ಯಾಹ್ನ ಟೈಮ್ ಒಂದಾಗ್ಬಿಡ್ತೈತಿ, ಎಲ್ಲಿ ಗದ್ದಲ ಹಾಕೋತಾ ಅಂಥೇಳಿ ನಾವೇನು ಮಾಡಿದ್ವಿ, ಎಲ್ಲರಿಗೆ ಹಾಗೆ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ಬಂದಿದ್ವಿ. ಮತ್ತು ರೊಟ್ಟಿ ತರಿಸಿದ್ರು ಹೊರಗಡೆಯಿಂದ. ಮತ್ತು ಸುಜಾತ ಏನೈತಿ ಹೆಸರು ಕಾಳು ದಾಲ್ ಕೂಡ ಮಾಡಿದ್ಲು. ನಾವು ಇಷ್ಟೆಲ್ಲರೂ ಮಾತಾಡ್ಕೋತ ಕೂಡೋದ್ರೊಳಗೆ ಅಂತಂದ್ರೆ ನನಗಿನ್ನೂ ಕೂಡಕ್ಕೂ ಆಗತ್ತಿಲ್ಲ. ಒಟ್ಟು ಹಿಂಗೆ ಕೂತ್ರೆ ವಿಪರೀತ ಜಗ್ಗತೈತಿ ರೀ. ಅದ್ರಾಗ ಸ್ವಲ್ಪ ನಾನು ಹಿಂಗೆ ಒಮ್ಸರ್ದು ಹಂಗೆ ಕೂಡಾಕತ್ತಿದ್ದೆ ನಾನು ನೋಡ್ರಿ. ಈಗ ಬಂದು ಹುಟ್ಲೆ ನೋಡ್ರಿ ಇಲ್ಲೇ ದಾಲಿಗೆ ಇಡಾಕತ್ತಾಳ. ಎಲ್ಲರೂ ಇಲ್ಲೇ ಅಡುಗೆ ಮನೆಗೆ ಬಂದಾರ ನೋಡ್ರಿ. ಚಿಕ್ಕಮ್ಮ ಬರ್ಸ್ಕೊಂಡು ಬಂದಾಳ, ಹೇಳಿದೆ ಸರ್ಪುನ್ನಾಗಿತ್ತು ಆಕಿಗೂ ಅಂತ. ಸೊ ಈ ಒಂದು ಪಾತ್ರೆ ಒಳಗೆ ನಾವು ಪಲಾವ್ ಮಾಡ್ಕೊಂಡು ಬಂದೀವಿ. ದುಪ್ಪಟ್ಟ ಒಳಗೆ ಅದು ಮಾಡಿದ ಪಾತ್ರೆನ ಕಟ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ವಿ. ನಮ್ಮ ತಂಗಿ ಗಾಡಿ ಒಳಗೆ ಇಟ್ಕೊಂಡು ಬಂದ್ಲು. ಚಿಕ್ಕಮ್ಮ ನಂದು ವಿಡಿಯೋ ತೊಗೋಬೇಡ ಹೋಗ ನೀನು ಅಂತಂದು ಹೇಳಕತ್ತಿದ್ಲು. ಇಲ್ಲೇ ನಮ್ಮ ಕಾವೇರಿ ವಿಡಿಯೋ ಮಾಡಾಕತ್ತಿದ್ಲು ಸ್ನೇಹಿತರೆ. ಭಾಳ ದಿನ ಆತ್ರಿ ಇದನ್ನೆಲ್ಲನೂ ಭಾಳ ಮಿಸ್ ಮಾಡ್ಕೊಂಡೆ ನಾನು, ವಿಡಿಯೋ ಎಡಿಟಿಂಗು ಮತ್ತು ಎಲ್ಲ ವಿಡಿಯೋ ಮಾಡೋದು ಎಲ್ಲನೂ ಅಂಥೇಳಿ. ಹೇಳಿದ ಹಾಗೆ ಸುಜಾತ ಇಲ್ಲಿ ಹೆಸರು ಕಾಳು ಕುಕ್ಕರ್ನಾಗ ಇಡಾಕತ್ತಿದ್ಲು.
ಇದೇ ರೀತಿ ಒಂದು ಏನಾರ ಒಂದು ನಿಮ್ಗೆ ಗೊತ್ತನ ಐತೆ ನಮ್ಮ ಫ್ಯಾಮ್ಲಿ ನಮ್ಗೆ ಒಂದು ಏನಾರ ರೀಸನ್ ಬೇಕಷ್ಟೇ ಎಲ್ಲರೂ ಕೂಡಕ್ಕೆ ಎಲ್ಲರೂ ಸೇರಕ್ಕೆ ಅದೊಂದು ಹಬ್ಬ ಅಂತಲೇ ಹೇಳ್ಬೋದು ನಮಗೆ. ಮತ್ತು ಅವ್ರಿಗೇನು ಹಿಂಗಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಸ್ವಲ್ಪ ಕಫ ಅದು ಆಗಿ ಸ್ವಲ್ಪ ಭಾಳ ತ್ರಾಸಾಗಿತ್ತು ರೀ ಅವರಿಗೆ. ಹೀಗಾಗಿ ಒಂದು 2-3 ದಿವಸ ಅಡ್ಮಿಟ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದೈತಿ. ಸೊ ಬಿಸಿ ಐತಿ ನೀನು ಊಟ ಮಾಡಿಬಿಡು ಅಂತ ಹಾಕಿ ಕೊಡಕತ್ತೀವಿ. ಎಲ್ಲರ ಜೊತೆ ಉಣ್ತಿದ್ನಲ್ಲ ಯವ್ವ ಅಂತ ಅವ್ರಿಗೆ ಈ ಥರ ಎಲ್ಲರೂ ಇದ್ರೆ ಭಾಳ ಖುಷಿ ರೀ ಅವರಿಗೆ. ಬಟ್ ನಿನ್ಗೆ ಟ್ಯಾಬ್ಲೆಟ್ ಅದು ತೊಗೋಬೇಕು, ಟೈಮ್ ಆಗೈತಿ, ಬಿಸಿ ಐತಿ, ಉಂಡು ಬಿಡು ಅಂದ್ರೆ ಇಷ್ಟು ತೊಗೊಂಡು ಒಲ್ಲೆ ಅಂತಂದ್ರೆ ಮತ್ತು ಸುಜಾತ ಸ್ವಲ್ಪ ತೆಗೆದು ಕೊಟ್ಲ. ಸೊ ಹೀಗಾಗಿ ಅವು ಸ್ವಲ್ಪ ವೀಕ್ ಆಗ್ಯಾರ ರೀ. ಏಜ್ ಆದಮೇಲೆನೂ ಮತ್ತು ಇರೋದಲ್ರಿ, ಅದ್ರಾಗ ಈಗ ಸ್ವಲ್ಪ ಎಲ್ಲ ಹವಾ ತಂಪೈತ್ರಿ. ಮತ್ತು ಈಗೇನೈತಿ ಒಂದು ಸೆಟ್ ಎಲ್ಲ ಹುಡುಗರಿಗೆ ಕೊಟ್ಬಿಟ್ರಾತು ಊಟಕ್ಕೆ ಫಸ್ಟ್. ಅವ್ರು ಊಟ ಮಾಡ್ಕೊಂಬಿಡ್ಲಿ, ನಂತರ ನಾವು ಮಾಡ್ಕೊಂಡ್ರೆ ಆಯ್ತು ಅಂತಂದ್ರೆ ಇವು ನೋಡ್ರಿ ನಮ್ಮ ತಮ್ಮನ ಮಗ ಹೇಳಿದೆ ನಿಮಗೆ ಸಾತು ಊಟ ಅಂದ್ರೆ ಒಲ್ಲೆ ಅಂತ ಹೇಳಿ ಓಡಿ ಬಂದ ನೋಡ್ರಿ. ಇಲ್ಲೇ ಆರಾಮಿಲ್ಲ, ಎಲ್ಲರ ಜೊತೆ ಒಂಚೂರು ಸಿಮಿ ಹತ್ತೈತಿ, ತಿನ್ನು ಹೋಗು ಅಂತ ಹೇಳ್ತಾನೆ ಇದ್ವಿ ನಾವಿಲ್ಲೇ. ನಾವು ಅಲ್ಲೇ ನಂಗೆ ಹೊಟ್ಟೆಸ್ತಿಲ್ಲ, ನಾವು ಅಲ್ಲೇ ನಮ್ಗೆ ಹೊಟ್ಟೆಸ್ತಿಲ್ಲ ಅಂತಂದ. ಸರಿ ಬಿಡು ಆಮೇಲೆ ಅವ್ನಿಗೆ ಬೇಕಂದ್ರೆ ತಿಂತಾನೆ, ಅವ್ನಿಗೆ ಫೋರ್ಸ್ ಮಾಡೋದು ಬೇಡ ಅಂತ ತಮ್ಮ ಅಂದ. ಹಾಗಾಗಿ ನಾವು ಸುಮ್ಬಿಟ್ವಿ. ಮಕ್ಳು ಹಿಂಗೆ ನೋಡ್ರಿ, ಹಿಂಗಾಗೇನ ಅವ್ರಿಗೆ ಹಿಂಗಾಗ್ತೈತಿ, ಯಾಕಂದರೆ ಕರೆಕ್ಟ್ ಉಣ್ಣಂಗಿಲ್ಲ ಏನಿಲ್ಲ. ಅದಕ್ಕೋಸ್ಕರ ಅಂಥೇಳಿ ಆದ್ರೆ ಉಳ್ದವ್ರಿಗೆಲ್ಲರಿಗೆ ಈಗ ಹಾಕಿ ಕೊಟ್ಟಿದ್ದಾಯ್ತು ಮಕ್ಕಳಿಗೆ. ಅವರು ರೊಟ್ಟಿ ಅದು ಒಲ್ಲೆ ಅಂದರು. ಸೊ ರೈಸನ್ನು ಕೊಟ್ಟಿದ್ದೈತಿ. ಹೀಗಾಗಿ ಸ್ನೇಹಿತರೆ, ಯಾಕಂದ್ರೆ ಅಕ್ಕ ಮತ್ತು ಇವತ್ತು ನರಗುಂದಕ್ಕೆ ರಿಟರ್ನ್ ಹೋಗ್ಬೇಕ್ರಿ. ಅದಕ್ಕೋಸ್ಕರ ನಾವು ಕೂಡ ಬಂದ್ವಿ. ಆಕಿನೂ ನಮಗೆ ಭೇಟಿ ಆಗ್ತಾಳೆ, ಯಾಕಂದ್ರೆ ನನಗೂ ಹುಷಾರಿಲ್ಲ ಅಂತ ನನಗೆ ಬರಬೇಕು. ಫೋನ್ ಒಳಗೆ ಎಲ್ಲರೂ ಅದಾರ, ಫೋನ್ ಆಯಿತು ವಿಡಿಯೋ ಕಾಲ್ ಆಯ್ತು, ಎಲ್ಲರೂ ಮಾತಾಡ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ, ಅದ್ರದ್ದೇನಿಲ್ಲ. ಬಟ್ ಮುಖಾಮುಖಿ ಭೇಟಿ ಆದಂಗೆ ಆಗ್ತೈತಿ. ನೀನು ಬಾ ಇರುವಲ್ತಾಗ ಸ್ವಲ್ಪ ಸಾವಕಾಶ ಹಂಗಾರ ಬಾ ಅದ್ರಾಗ ಅಂತಂದ್ರು ಬಂದಿದ್ದೆ. ಅದಕ್ಕೆ ಮತ್ತು ಅವರಿಗೆ ಅಲ್ಲಿಗೆ ಬರೋಕ್ಕೆ ಟೈಮ್ ಇರಲಿಲ್ಲಲ್ರಿ. ಮೊದಲಾದ್ರೆ ಏನಿತ್ತು, ಮನ್ಯಾಗ ಇರ್ತಿದ್ಲು, ರಜೆ ಇರ್ತಿತ್ತು, ಹೆಂಗಾರ ಹುಡುಗರಿಗೆ ಒಂದಿನ ಸ್ಕೂಲಾದರೂ ಬಿಡಿಸಿ ಇರ್ಬೋದು ಅನ್ನೋದೊಂದು ಇರ್ತಿತ್ತು. ಬಟ್ ಈಗ ಆಕಿನೂ ಈಗೀಗ ಹೋಗ್ತಾ ಇದ್ದಾಳೆ ಜಾಬಿಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದುಬಿಟ್ವಿ. ಇವ್ರು ನೋಡ್ರಿ, ಇವರಿಬ್ಬರು ಸೇರಿದ್ರೆ ಇವರಿಬ್ಬರದ್ದು ಏನಾದರೂ ಒಂದು ಇರ್ತೈತಿ. ನಮ್ಮ ತಂಗಿ ಭವಾನಿ ಆಗಿರ್ಬೋದು, ನನ್ನ ಮಗಳದಾಗಿರ್ಬೋದು, ಬ್ರಾಸ್ಲೆಟ್ ಅದು ಎಕ್ಸ್ಚೇಂಜ್ ಮಾಡ್ಕೊಳಕತ್ತಿದ್ರು ಇಲ್ಲೇ. ಸೊ ಎಲ್ಲ ಮಕ್ಳು ಇಲ್ಲಿ ಕೂತ್ಕೊಂಡು ಊಟ ಮಾಡತ್ತಾರೆ ಸ್ನೇಹಿತರೆ. ನೀವು ಕೂಡ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿರಿ. ಎಲ್ಲರೂ ಕೇಳ್ತಾನೆ ಇದ್ರಿ ಬ್ಲಾಗ್ಸ್ ಯಾವಾಗ ಬರ್ತಾವ, ಯಾಕೆ ಬ್ಲಾಗ್ ಹಾಕಾಕತ್ತಿಲ್ಲ ಅಂಥೇಳಿ. ಬಟ್ ಹಿಂಗೆ ಆಗೈತೆ ಅಂದಮೇಲೆನೂ ಕೂಡ ಏನಂದ್ರಿ ಅಂದ್ರೆ ಪರವಾಗಿಲ್ಲ, ನೀವು ಮೊದಲು ಆರಾಮಾಗ್ರಿ, ಆಮೇಲೆ ಆರಾಮಾಗಿ ಮಾಡಿರಿ, ನಾವು ನೋಡ್ತೀವಿ, ಒಟ್ಟು ಮಿಸ್ ಮಾಡಬೇಡ್ರಿ, ಹಾಕ್ರಿ ಅಂತ. ಇನ್ನು ಕೆಲವೊಬ್ರು ಅಟ್ಲೀಸ್ಟ್ ಶಾರ್ಟರ್ ವಿಡಿಯೋ ಹಾಕ್ರಿ, ಭಾಳ ಮಿಸ್ ಮಾಡ್ಕೊಳತ್ತೀವಿ ನಿಮ್ಮನ್ನು, ನಿಮ್ಮ ಫ್ಯಾಮ್ಲಿನ, ನಿಮ್ಮ ಬ್ಲಾಗ್ಸ್ನ ಅಂಥೇಳಿ. ಈ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅಂತೂ ಅದು ಹೇಳಕ್ಕೆ ನಾವಲ್ಲೇ, ಅದೊಂದು ಪುಣ್ಯ ಅಂತ ಹೇಳ್ಬೋದು, ಅದೊಂದು ಭಾಗ್ಯ ಅಂತ ಹೇಳ್ಬೋದು. ನಿಮ್ಮಂಥ ಒಳ್ಳೆಯ ಸ್ನೇಹಿತರನ್ನ ನಾನು ಪಡೆದೇನಂತಂದ್ರೆ. ಸೊ ಈ ರೀತಿಯಾಗಿ ನನ್ನ ಒಂದು ಸದ್ಯದ ಒಂದು ಸಿಚುವೇಶನ್ ಈ ರೀತಿಯಾಗಿ ನಡೆದೈತೆ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾವೆಲ್ಲರೂ ಊಟ ಮಾಡಿ ಸ್ವಲ್ಪ ಇರ್ತದಲ್ರಿ ಮಾತು ಕತೆ, ಮತ್ತು ನನಗೊಂದು ಸ್ವಲ್ಪ ಎಲ್ಲರೂ ಹೇಳೋದು, ಅವಾಗೊಂದು ಸ್ವಲ್ಪ ಎಲ್ಲರೂ ಹೇಳೋದು, ಚಂದಾಗಿ ಟ್ಯಾಬ್ಲೆಟ್ ತೊಗೋರಿ, ರೆಸ್ಟ್ ಮಾಡಿರಿ, ಕರೆಕ್ಟ್ ಊಟ ಮಾಡಿರಿ, ಇದೆಲ್ಲ ಇರ್ತದಲ್ಲ ಮಾಮೂಲಿ. ಅದೆಲ್ಲ ಮಾತಾಯಿತು. 4 ಗಂಟೆ ಆಗ್ತಾ ಬಂತು ಹತ್ತತ್ರ. ಇನ್ನು ಅಕ್ಕ ಹೊರಟು ನಿಂತ್ಲು. ಯಾಕಂದ್ರೆ ಮತ್ತು ಅವ್ರು ನರಗುಂದ ಮುಟ್ಬೇಕಲ್ರಿ, ಬಸ್ ಒಂದು ಕಡಿಮೆ ಇರ್ತಾವೆ, ಅದಕ್ಕೋಸ್ಕರ ಹೋಗಿ ಬರ್ತೀವಿ ಅಂಥೇಳಿ ಅಕ್ಕ ಹೊರಟ್ಲ. ಇಲ್ಲೆಲ್ಲರಿಗೂ ಸುಜಾತ ಅರ್ಶಿನ ಕುಂಕುಮ ಕೊಡಕತ್ತಿದ್ಲ. ನಾವು ಇನ್ನೇನು ಹೊರಡೋದಿತ್ತು. ಅಕ್ಕ ಅವ್ರು ಹೊರಡಿದ ತಕ್ಷಣ ನಾವು ಇನ್ನೇನು ಹೊರಡ್ಬೇಕಂತ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಡೇನ ಮಗಳದ್ದು ಟೆಸ್ಟ್ ಇತ್ತು. ಅದಕ್ಕೋಸ್ಕರ ಆಕಿ ಒಂಚೂರು ಓದ್ಕೋಬೇಕು ನಾನು ಬಾ ಅಂತಂದ್ಲು. ಹೀಗಾಗಿ ನಾವು ಲಘುನ ಹೊಂಟಿದ್ವಿ. ತಂಗಿ ಮತ್ತು ಮಗ ಅವರು ಮಾರ್ಕೆಟಿಗೆ ಹೋಗೋರು ಇದ್ರು ಇಲ್ಲಿಂದನೇ. ನಾನು ನಮ್ಮ ಅತ್ತೆಯವ್ರನ್ನ, ಮಗಳನ್ನ, ಅವ್ವನ್ನ ಕರ್ಕೊಂಡು ನಾ ಮನೆಗೆ ಹೋಗೋದಿತ್ತು. ಈ ರೀತಿಯಾಗಿ ಎಲ್ಲರೂ ಡಿವೈಡ್ ಆಗ್ತೀವಿ ಈಗ. ಮತ್ತು ಪದ್ಮಾನು ಬಂದಿದ್ಲು. ಪದ್ಮಾನು ಒಂದು ಏನೋ ಒಂದು ಕಾರಣದಿಂದ ಬಂದಿದ್ಲು. ಗಿರೀಶನ ಸ್ಕೂಲದ್ದು ಏನೋ ಕೆಲಸ ಇತ್ತು, ಅದಕ್ಕೆ ಬಂದಿದ್ಲು. ಬಟ್ ಆಮೇಲೆ ಚಿಕ್ಕಮ್ಮಗೆ ಸ್ವಲ್ಪ ಹಿಂಗಾಗುತ್ತಲೆ ಆಕೆನೂ ಉಳ್ಕೊಂಡಿದ್ಲು. ಎಲ್ಲನೂ ಆಯಿತು, ಮತ್ತು ಅವ್ರಿಗೂ ಮಾತಾಡ್ಸಂಗೂ ಆಯ್ತು ಅಂತ ಆಕೆನೂ ಕೂಡ ಬಂದಿದ್ಲು. ಸೊ ಹಿಂಗಂತ ಹೇಳಿ ಮತ್ತು ಏನೈತಪ್ಪ ಅಂತಂದ್ರೆ ಇನ್ನು ನನ್ನ ಬಿಸ್ನೆಸ್ ಬಗ್ಗೆ, ನನ್ನ ಒಂದು ಆರ್ಡರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸ್ನೇಹಿತರೆ, ಪರವಾಗಿಲ್ಲ. ಈಗ ನಾನು ಸ್ವಲ್ಪ ಹುಷಾರು ಆಗಿದ್ದೀನಿ. ಅಂದ್ರೆ ನಾ ಏನು ವಾಯ್ಸ್ ಓವರ್ ಕೊಡತ್ತೀನಿ ಇವತ್ತಿನ ದಿವಸ. ಹುಷಾರಾಗಿದ್ದೀನಿ, ಪರವಾಗಿಲ್ಲ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ನನಗೆ ಪೂರ ಹೌದಪ್ಪ ನಾ 100% ಆಗೇನಿ ಅನ್ನೋವರೆಗೆ ಬಿಡುವಂಥ ಸಿಚುವೇಶನು ನಂದಿಲ್ಲ. ಯಾಕಂದ್ರೆ ಬೇಕಲ್ರಿ, ಕೆಲಸನೂ ಮುಖ್ಯನ ಅಲ್ಲ. ಹೀಗಾಗಿ ನಾನೀಗ ಆರ್ಡರ್ಸ್ನ ತೊಗೊಳ್ತಾ ಇದ್ದೀನಿ. ಶ್ರಾವಣಕ್ಕಾಗಿರ್ಬೋದು, ಪಂಚಮಿ ನಿಮಿತ್ತ ಆಗಿರ್ಬೋದು, ವರಮಹಾಲಕ್ಷ್ಮಿ ನಿಮಿತ್ತ ಆಗಿರ್ಬೋದು. ಯಾರೆಲ್ಲ ಸ್ನೇಹಿತರು ಆರ್ಡ್ರ್ ಕೊಡೋರು ಇದ್ದೀರಿ,
ಖಂಡಿತವಾಗ್ಲೂ ನನಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸಾಕಷ್ಟು ಜನರಂತೂ ವೇಟ್ ಮಾಡತ್ತೀರಿ. ಫೋನ್ ಮೇಲೆ ಎನ್ಕ್ವೈರಿ ಕೂಡ ಮಾಡಿದ್ರಿ, ಯಾವಾಗ ಆರ್ಡರ್ ತೊಗೊಳ್ತೀರಿ ಹೇಳಿ. ಅದಕ್ಕೆ ನಾನು ಅಪ್ಡೇಟ್ ಕೊಡ್ತೀನಿ ಅಂತಲೂ ಹೇಳಿದ್ದೆ ನಿಮಗೆ, ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೆ ತಿಳಿಸಾಕತ್ತೀನಿ. ನಾನೀಗ ಆರ್ಡರ್ಸ್ನ ತೊಗೊಳಕತ್ತೀನಿ. ಖಂಡಿತವಾಗ್ಲೂ ನನ್ನೆಲ್ಲ ಸ್ನೇಹಿತರು ನನಗೆ ಆರ್ಡ್ರ್ ಕೊಟ್ಟು ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ, ನನ್ನ ಒಂದು ಇಂಡಿಪೆಂಡೆಂಟ್ ಲೈಫಿಗೆ ಮತ್ತು ಈಗಿನ ನನ್ನ ಒಂದು ಸಿಚುವೇಶನ್ನಿಗೆ ನಿಮ್ಮೆಲ್ಲರಿಂದ ಒಂದು ಹೆಲ್ಪ್ ಆದಂಗೆ ಆಗ್ತೈತಿ, ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ತಪ್ಪದೆ ನನಗೆ ಆರ್ಡರ್ಸನ್ನ ಕೊಡ್ರಿ. ನಾನು ಕೂಡ ಅಷ್ಟೇ ಶುಚಿಯಾಗಿ ರುಚಿಯಾಗಿ ನಿಮ್ಗೆ ಆದಷ್ಟು ಬೇಗನೆ ನಿಮ್ಗೆ ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಆರ್ಡರ್ ಪ್ಲೇಸ್ ಮಾಡಿರಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತು ಡೈಲಿ ಡೈಲಿ ಇಲ್ಲಾಂದ್ರೂ ನಾನು ಹಾಕುವಂಥ ಎಲ್ಲ ಬ್ಲಾಗ್ಸ್ನ ನೀವು ತಪ್ಪದೆ ವಾಚ್ ಮಾಡಿರಿ. ಮತ್ತು ಎಲ್ಲರೊಂದಿಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ನನ್ನ ಒಂದು ಈ ರೀತಿಯ ಫುಲ್ ನನ್ನ ಫ್ಯಾಮ್ಲಿನ ನೋಡ್ಬೋದು ನೀವು. ಮತ್ತು ನನ್ನ ಡೈಲಿ ರುಟೀನ್, ನನ್ನ ಲೈಫ್ನ ನೋಡ್ಬೋದು. ನನ್ನ ಒಂದು ಸ್ಮಾಲ್ ಬಿಸ್ನೆಸ್ನ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅದನ್ನು ಕೂಡ ನೋಡ್ಬೋದು. ಹಾಗೆಯೇ ಸಣ್ಣ ಪುಟ್ಟ ಪ್ಲೇಸಸ್ ಎಲ್ಲ ರಿವ್ಯೂ ಮಾಡ್ತಾ ಇರ್ತೀನಿ. ಮತ್ತು ಔಟಿಂಗ್ ಇರ್ತೈತಿ, ಟ್ರಾವೆಲಿಂಗ್ ಇರ್ತೈತಿ, ಮತ್ತು ಶಾಪಿಂಗ್ ಇರ್ತೈತಿ. ಮತ್ತು ಹೊಸ ಹೊಸ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು, ಟಿಫನ್ ಬಾಕ್ಸ್ ರೆಸಿಪಿ ಆಗಿರ್ಬೋದು, ಮತ್ತು ಫೆಸ್ಟಿವಲಿಗೆ ಬರುವಂಥ ರೆಸಿಪಿಗಳಾಗಿರ್ಬೋದು, ಯಾವ ನೀವು ಕೇಳುವಂಥ ರೆಸಿಪಿಗಳನ್ನು ಕೂಡ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಅತೀ ಸ ಅತಿ ಸುಲಭವಾಗಿ, ಸರಳವಾಗಿ, ರುಚಿಯಾಗಿ ಬರುವ ಹಾಗೆ ಹೇಳಿಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡೇ ಬಿಡ್ರಿ. ಅಂದ್ರೆ ಮಾತ್ರ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ಫಸ್ಟ್ ನಿಮಗೆ ಬಂದು ತಲುಪ್ತೈತಿ ಸ್ನೇಹಿತರೆ. ಎಲ್ಲರಿಗಿಂತ ಮುಂಚೆ ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಮತ್ತು ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದ್ರೆ ತಪ್ಪದ ಲೈಕ್ ಮಾತ್ರ ಕೊಡ್ರಿ. ಯಾಕಂದರೆ ನಿಮ್ಮೆಲ್ಲರ ಲೈಕಿಂದ ಸಪೋರ್ಟಿಂದ ನನ್ನ ಒಂದು ಚಾನಲ್ ಏನಾಗ್ತೈತಿ, ರೆಕಮೆಂಡ್ ಆಗ್ತೈತಿ, ರೆಕಗ್ನೈಸ್ ಆಗ್ತೈತಿ, ಹೆಚ್ಚಾಗಿ ವ್ಯೂಸ್ ಆಗ್ತೈತಿ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತೈತಿ ಸ್ನೇಹಿತರೆ. ಸೊ ಹೇಳೋದ ಹಾಗೆ ಅಕ್ಕ ಅಂತೂ ಹೊರಟ್ಲೆ, ಎಲ್ಲರಿಗೆ ಆಶೀರ್ವಾದ ತೊಗೊಂಡ್ಲ, ನೋಡ್ತಾ ಇರ್ಬೋದು. ಆಮೇಲೆ ಮೇನ್ ಅಂದರೆ ಎಲೆಬಳ್ಳೆ ಚೆನ್ನಾಗಿ ಆಗಿತ್ತು. ದೊಡ್ಡಪ್ಪ ಅವ್ರ ಮನೆಯೊಳಗೆ ಎಲೆಬಳ್ಳೆ ಎಲ್ಲರೂ ಒಂದೊಂದು ಎಲೆಬಳ್ಳೆನ ಇಸ್ಕೊಂಡ್ವಿ. ಈಗೇನು ಚೆನ್ನಾಗಿ ಮಳೆ ಬರಾಕತ್ತೈತಿ, ಹಚ್ಚಿದ್ರೆ ಅದು ಕೂಡ ಆಗ್ತೈತಿ ಅಂಥೇಳಿ. ಯಾಕಂದ್ರೆ ನಮ್ಮ ಮನೆಯಾಗ ಎಲ್ಲರೂ ಎಲೆಡ್ಕಿ ತಿನ್ನೋರ ಇದ್ದೀವಿ. ಯೂಸ್ ಆಗೇ ಆಗ್ತಾವೆ, ಪೂಜೆ ಪುನಸ್ಕಾರಿಗೂ ಬರ್ತಾವೆ, ಮತ್ತು ತಿನ್ನಕ್ಕೂ ಆಗ್ತವೆ ಎಲೆಡಕ್ಕಿ ಅಂಥೇಳಿ. ಎಲೆಬಳ್ಳೆನ ಎಲ್ಲರೂ ಒಂದೊಂದು ಕೈಯಾಗ ನೋಡ್ತಾ ಇರ್ಬೋದು ಇಸ್ಕೊಂಡು. ಈಗೆಲ್ಲರೂ ಹೋಗೋಕೆ ರೆಡಿಯಾಗಿ ನಿಂತಾರೆ. ಫಸ್ಟ್ ಅಕ್ಕರ ಹೋಗ್ತಾರೆ. ಈಗ ಅಕ್ಕ ಮಾಮ ಮಕ್ಕಳು ಎಲ್ಲರೂ ಅವ್ರು ಹೋದ್ರಂದ್ರೆ ನಾವು ಕೂಡ ಆಟೋಕ್ಕೆ ಆಲ್ರೆಡಿ ಕಾಲ್ ಮಾಡಿದ್ವಿ. ಆಟೋ ತಮ್ಮನೂ ಬಂದಂದ್ರೆ ನಾವು ಕೂಡ ಮನೆಗೆ ಹೋಗೋದಂತ ಹೇಳಿ ಸ್ನೇಹಿತರೆ. ಮತ್ತು ನಿಮಗೆಲ್ಲ ಹೆಂಗೆ ಅನ್ನಿಸ್ತು, ನನ್ನ ಹೆಲ್ತ್ ಬಗ್ಗೆ ನೀವು ಸಾಕಷ್ಟು ಕಾಳಜಿ ತೋರಿಸಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ನಾನು ಅಷ್ಟೇ ಮಾಡ್ತೀನಿ, ತುಂಬಾ ಹೆಲ್ತ್ ಕಡೆ ಗಮನ ಕೊಡ್ತೀನಿ. ವೆಯ್ಟ್ ಲಾಸ್ ಮಾಡ್ಕೊಳ್ರಿ ಅಂತಲೂ ಸಾಕಷ್ಟು ಜನ ಹೇಳಿರಿ. ಸೊ ವೆಯ್ಟ್ ಲಾಸ್ ಕಡೆನೂ ಗಮನ ಕೊಡ್ತೀನಿ ಸ್ನೇಹಿತರೆ. ನೀವು ಹೇಳಿದ್ದೆಲ್ಲನೂ ನಾನು ಪಾಲಿಸ್ತೀನಿ ಅಂತಲೇ ಹೇಳ್ತೀನಿ. ಹಾಗೇನ ಇನ್ನೊಂದು ಏನು ಹೇಳಿರಿ ಅಂದರೆ, ಇನ್ನು ಇಷ್ಟು ದಿವಸ ನೀವೆಲ್ಲರಿಗೂ ಒಂದು ಇಲ್ಲ ಒಂದು ರೀತಿಯಿಂದ ಸಹಾಯ ಮಾಡೇ ಮಾಡಿರಿ. ಇನ್ನು ನಂತರ ನೀವು ನಿಮಗಾಗಿ ನಿಮ್ಮ ಒಂದು ಈ ಒಂದು ಎಮರ್ಜೆನ್ಸಿ ಆರೋಗ್ಯದ ಖರ್ಚಿಗಾಗಿ ಒಂದಿಷ್ಟು ಸೇವಿಂಗ್ಸನ್ನು ಮಾಡಿಕೊಳ್ರಿ ಅಂತಲೂ ಕೂಡ ಹೇಳಿರಿ. ಅಗತ್ಯವಾಗಿ ಆಮ್ಯಾಗ ಅವಶ್ಯವಾಗಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಅದೆಲ್ಲ ಆಗಬೇಕಂದ್ರೆ ನನಗೆ ಅರ್ನಿಂಗ್ ಆಗಬೇಕು ಮೇನ್. ಸೊ ನಿಮ್ಮೆಲ್ಲರ ಸಪೋರ್ಟು ನನ್ನ ಒಂದು ಬಿಸ್ನೆಸ್ಸಿಗೆ ಮತ್ತು ಯೂಟ್ಯೂಬ್ ಜರ್ನಿಗೆ ಸಪೋರ್ಟ್ ಇದೇ ರೀತಿ ಇದಕ್ಕಿಂತ ಹೆಚ್ಚಿನ ರೀತಿ ಇತ್ತಂದ್ರೆ ನನ್ನ ಅರ್ನಿಂಗು ಚಲೋ ಆಗ್ತೈತಿ. ಅರ್ನಿಂಗ್ ಚಲೋ ಆತಂದ್ರೆ ನನಗೂ ಒಂದಿಷ್ಟು ಸೇವಿಂಗ್ಸ್ ಮಾಡೋಕೆ ಅನುಕೂಲ ಆಗ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದೆ ನೀವು ಡೈಲಿ ವಾಚ್ ಮಾಡಿರಿ ವಿಡಿಯೋನ. ಮತ್ತು ನಿಮಗೇನಾದರೂ ಬೇಕಾದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಪ್ಲೇಸ್ ಮಾಡಿರಿ. ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗ್ತೈತಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಒಬ್ಬೊಬ್ಬರಾಗಿ ಹೊರಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಅದನ್ನ ಹೇಳ್ತಾಯಿದ್ರು, ಹಿಂಗೆ ಬಂದ್ರಿ ಹಿಂಗೆ ಹೊಂಟ್ರಿ, ಹಿಂಗೆ ಬಂದ್ರಿ ಹಿಂಗೆ ಹೊಂಟ್ರಿ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಏನು ದೊಡ್ಡಪ್ಪ ದೊಡ್ಡಮ್ಮನ ಭೇಟಿ ಆಗಿದ್ನಲ್ಲ, ಅವತ್ತು ಅಂದಿದ್ರು
ನಿಮ್ಮ ಅಕ್ಕ ಇದ್ದಾಗ ಬರ್ತಿದ್ರಿವಾ, ಇರ್ತಿದ್ರಿ, ಮಾಡ್ತಿದ್ರಿ, ಉಣ್ತಿದ್ರಿ, ಉಣಿಸ್ತಿದ್ರಿ. ಈಗೇನು ಇಲ್ಲವ, ಆಕಿನೂ ಹೋದ್ಲ, ನೀವು ಒಟ್ಟು ಬರೋಂಗೆನ ಇಲ್ಲ, ಯಾರು ವಸ್ತಿ ಬರ್ತೀರಿ ಹಿಂಗೆ ಹೋಗ್ಬಿಡ್ತೀರಿ ಅಂತ. ಸೊ ಹಿಂಗನ ಆಗ್ಬಿಡ್ತೈತಿ ಸ್ನೇಹಿತರೆ. ಮೊದಲಿನಂಗೆ ಎಲ್ಲಿ ಇರೋಕ್ಕಾಗ್ತೈತಿ ಹೇಳ್ರಿ ಈಗ. ಮೊದಲೆಲ್ಲ ನಮ್ಮ ಅಕ್ಕ ಇದ್ದಾಗ ಮತ್ತು ನಮ್ಮ ಅಕ್ಕ ಹಂಗೇನಾರ ತವ್ರ ಮನೆಗೆ ಬಂದಾಗ ಖಂಡಿತವಾಗ್ಲೂ ನಾವು ಹೋಗ್ತಿದ್ವಿ. ಅವಾಗೆಲ್ಲ ಹೋಗಿ ಒಂದಿನ ಇದ್ದು ಮಸ್ತಾಗಿ ಅಡುಗೆ ಮಾಡಿ, ಇದೇನೈತಲ್ಲ ಮುಂದೆ ಜಾಗೆ ಇದು ಮೊದಲು ಹಿಂಗೆ ಓಪನ್ ಐತ್ರಿ, ಅಲ್ಲೇ ಎಲ್ಲರೂ ಒಂಥರ ಬೆಳದಿಂಗಳ ಊಟ ಅನ್ಬೋದು. ಮಸ್ತಾಗಿ ಎಲ್ಲರೂ ಕೂತ್ಕೊಂಡು ಸ್ಪೆಷಲ್ ಅಡುಗೆ ಮಾಡಿ ಊಟ ಮಾಡಿ ಮಾತುಕತೆ ಹರಟೆ ಮಸ್ತ್ ಆಗ್ತಿತ್ತು ಅವಾಗ. ಅದನ್ನು ನೆನೆಸ್ತಿರ್ತಾಳೆ ನಮ್ಮ ದೊಡ್ಡಮ್ಮ. ಈಗೇನಾಗ್ಬಿಡ್ತೈತಂದ್ರೆ ನಮ್ಮ ಅಕ್ಕನ ನಮ್ಮ ಮನೆ ಕಡೆ ಬಂದುಬಿಡ್ತಾಳು. ಹಿಂಗಾಗಿ ಆಕಿ ಅದನ್ನು ನಮ್ಮ ದೊಡ್ಡಮ್ಮ ಭಾಳ ಮಿಸ್ ಮಾಡ್ಕೊಳ್ತಾರೆ ಅದನ್ನು. ಆಕಿನ ಆ ಕಡೆ ಹೋಗ್ಬಿಡ್ತಾಳೆ, ಈಗ ನೀವು ಬರೋದಿಲ್ಲ, ಆಕಿನ ಅಲ್ಲಿ ಕರೆಸ್ಕೊಂಡ್ಬಿಡ್ತೀರಿ ಹಿಂಗಂತೇಳಿ. ಸೊ ಹಿಂಗೆ ನೋಡ್ರಿ ನಾವು ಅಕ್ಕ ತಂಗಿಯರು ಹೆಂಗಂದ್ರೆ ಕಸಿನ್ಸ್ ಅಂತ ಹೇಳಿ ನಾವು ಬೆಳೆದೇ ಇಲ್ಲ. ಸ್ವಂತ ಅಕ್ಕ ತಂಗಿಯರು ಹೆಂಗದೇವಿ ಹಂಗನ ಅದೇವಿ ಅಂತ ಹೇಳ್ಬೋದು ಎಲ್ಲರೂ ಕೂಡ. ಹೀಗಾಗಿ ನಾವು ನಮ್ಮ ದೊಡ್ಡಪ್ಪ ದೊಡ್ಡಮ್ಮಗಾಗಲಿ ಈ ಥರ ದೊಡ್ಡಪ್ಪ ದೊಡ್ಡಮ್ಮ ಅನ್ನೋದು ಭಾಳ ಕಡಿಮೆನೇ, ನಾವು ಅವ್ವ ಅಪ್ಪ ಅಂತಲೇ ಕರಿತೀವಿ. ನಮ್ಮ ಅಕ್ಕರಾದ್ರೂ ಅಷ್ಟೇ ನಮ್ಮ ಅವ್ವಾಗ ಅಪ್ಪಗ ಕಾಕ ಅಂದಿದ್ದು ಚಿಗವ್ವ ಅಂದಿದ್ದು ನಾವು ಕೇಳೇನೇ ಇಲ್ಲ. ನಾವಿನ್ನೂ ಅಪ್ಪಿತಪ್ಪಿ ಯಾವಾಗಾರ ದೊಡ್ಡಪ್ಪ ದೊಡ್ಡಮ್ಮ ಅನ್ಬೋದು. ಬಟ್ ಅವರಂತೂ ಒಂದು ದಿನವೂ ಕಾಕ ಚಿಕ್ಕಮ್ಮ ಅಂದೇನೇ ಇಲ್ಲ. ನಮ್ಮವ್ವ ಮತ್ತು ನಮ್ಮ ಅಪ್ಪಾಜಿಗೆ ಅಪ್ಪ ಅವ್ವನ ಅಂತ ಕರಿತಿದ್ರು. ನಮ್ಮ ಕಾಕರಿಗೆ ಮಾತ್ರ ನಾವು ಕಾಕ ಚಿಕ್ಕಮ್ಮ ಅಂತ ಕರಿತೀವಿ. ಬಟ್ ನಮ್ಮ ಕಾಕ ಮಾತ್ರ ಯಾವಾಗಿದ್ರು ನಮ್ಮನ್ನು ಹೆಸರುಗೊಂಡು ಕರೆದಿದ್ದ ಕಡಿಮೆ, ಅಪ್ಪಿ ಅಪ್ಪಿ ಅಂತಲೇ ಕರಿತಿದ್ರು. ನೆನಪಾಗೇ ಆಗ್ತಾರೆ. ಹಿಂಗೆಲ್ಲರೂ ಇದ್ದಾಗಂತೂ ನಮ್ಮ ಕಾಕಾಗೆ ಇಷ್ಟು ಎಲ್ಲರ್ಕಿಂತ ಅವ್ರಿಗೆ ಖುಷಿ ಎಲ್ಲರೂ ಸೇರೋದು, ಮತ್ತು ಮಸ್ತಾಗಿ ಈ ಥರ ಏನಾದರೂ ವೆರೈಟಿ ಅಡುಗೆ ಮಾಡೋದು, ಎಲ್ಲರೂ ಸೇರಿ ಊಟ ಮಾಡೋದು, ಮಾತುಕತೆ ಮಾಡೋದು, ಮತ್ತು ಎಲ್ಲರೂ ಹೋಗೋದು ಬರೋದು ಅಂದ್ರೆ ನಮ್ಮ ಕಾಕನ ಫಸ್ಟ್ ಅದ್ರೊಳಗೆ ಅಂತ ಹೇಳ್ಬೋದು. ಎಲ್ಲರಿಗೆ ಹುರಿದುಂಬಿಸಿ ಯಾವುದೋ ನೋವು ಇರಲಿ ಕಷ್ಟ ಇರಲಿ ಅದನ್ನೆಲ್ಲ ಮರಿಬೇಕು ಅವ್ರು. ಆ ರೀತಿಯಾಗಿ ಮಾತು ಚೇಷ್ಟೆ ಎಲ್ಲನೂ ಮಾಡೋರು ನಮ್ಮ ಕಾಕ. ನೆನಪಾಗೇ ಆಗ್ತಾರೆ. ನೆನಪಾರ್ಲಾರ್ದಂಥ ದಿನಾನೇ ಇಲ್ಲ. ನಾನಂತೂ ನೆನೆಸ್ಕೊಳ್ತೀನಿ ಅವರಿಗೆ. ಹಿಂಗೆ ನೋಡ್ರಿ ಅದ ಒಂದು ನೆನಪಾಗ್ತಾರೆ. ಏನು ಮಾಡೋದಿಲ್ಲ, ನೆನೆಸ್ಕೊಂತ ಇರ್ಬೇಕಂತ ಹೇಳಿ. ಮತ್ತು ಹಿಂಗೆ ಒಂದು ಸ್ವಲ್ಪ ಹೊಂಟೇವಂದ್ರೆ ನಮ್ಮ ಅಪ್ಪಾಜಿನೂ ಒಂದೇ ತಾಸು ಯಾಕಾಗೋಲ್ತಕ ಬರೋರು ನಮ್ಮ ಜೊತೆಗೆ. ಇರ್ತಿದ್ದಿಲ್ಲ ಭಾಳೊತ್ತನ, ಬಟ್ ಬರೋರು, ಎಲ್ಲರನ್ನೂ ಭೇಟಿಯಾಗೋರು. ಅವ್ರದ್ದೊಂದು ರೀತಿ ನೇಚರನೇ ಬೇರೆ ಇತ್ತು. ಎಲ್ಲರೂ ಹಿಂಗೆ ನೆನಪಾಗ್ತಾರೆ, ನೆನಪು ಮಾಡ್ಕೊತ ಇರ್ರಿ ಅಂಥೇಳಿ ಹೋದ್ರಂತನ ಅನ್ನಿಸ್ತೈತೆ ನಮ್ಗೆ. ಸೊ ಹೀಗಾಗಿತ್ತು. ಮತ್ತು ಅಕ್ಕ ಅವರೆಲ್ಲ ಹೋದ್ಮೇಲೆ ನಾವು ಕೂಡ ಬಂದ್ವಿ ಮನೆಗೆ. ಬಂದ ಮೇಲೆ ಇಲ್ಲಿ ಪುಟಾಣಿ ಜೊತೆ ಆಟ ಆಡಕತ್ತೀವಿ ನೋಡ್ರಿ. ನಮ್ಮ ಮದ್ದು ಪುಟಾಣಿ ಶಾಂತ ಅದನ್ರಿ, ಹಾಗೇನಿಲ್ಲ. ಅದ್ದು ಪುಟಾಣಿ ಬಗ್ಗೆ ಹೇಳಬೇಕಂದ್ರೆ ಅವನ ಹೆಸರು ಅದ್ವಿಕ್. ನಾವು ಅದ್ದು ಅಂತ ಕರಿತೀವಿ. ಒಂದೊಂದು ಸಲ ನಾನಂತೂ ಜಾಸ್ತಿ ಕೃಷ್ಣ ಅಂತಲೇ ಕರಿತೀನಿ ಅವನಿಗೆ. ಶಾಂತ ಇದ್ದಾನೆ, ಹಾಗೇನಿಲ್ಲ. ಮತ್ತು ಎತ್ಕೋಬೇಕಂತಲೇ ಇಲ್ಲ. ಕೆಳಗಡೆ ಸ್ವಲ್ಪ ಹೊಟ್ಟಿಗೆ ಹಾಕಿ ಕೆಳಗಡೆ ಆಟಕ್ಕೆ ಬಿಟ್ಬಿಟ್ರೆ ಎಷ್ಟು ಸಮಾಧಾನಲೆ ಎಷ್ಟು ಚಂದ ಆಟ ಆಡ್ತಾನೆ ರೀ. ನಿಜವಾಗ್ಲೂ ಹಂಗೆ ಎತ್ಕೊಳ್ಳೇಬೇಕು. ಮತ್ತು ಹಿಂಗಂತೇನಿಲ್ಲ, ಆರಾಮಾಗಿರ್ತಾನೆ. ಮತ್ತು ಅಳೋದು ಗಿಳೋದು ಏನಿಲ್ಲ ರೀ, ಆರಾಮಿರ್ತಾನೆ, ಶಾಂತ ಇದ್ದಾನೆ ರೀ. ನೋಡಿರಿ ಹೆಂಗಿದಾನೆ ಕ್ಯೂಟಿ ಪಾಯ್. ಮಸ್ತ್ ಅಂದ್ರೆ ಮಸ್ತ್ ಇದ್ದಾನೆ ರೀ ನಮ್ಮ ಅದ್ವಿಕ. ಮತ್ತು ನಿಮಗೆ ಹೆಂಗೆ ಅನಿಸಿದ ನಮ್ಮ ಅದ್ವಿಕ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ಇದೇ ರೀತಿ ವಾಚ್ ಮಾಡ್ತಾಯಿರ್ರಿ ವಿಡಿಯೋನಂತ ಕೇಳ್ಕೊತೇನೆ ನೋಡ್ರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಂತ.